ರಾಜ್ಯದಲ್ಲಿ ಸದ್ಯ ಅನರ್ಹ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡುವಂತ ಪ್ರಕ್ರಿಯೆಗೆ ಸರ್ಕಾರ ಚಾಲನೆಯನ್ನು ಕೊಟ್ಟಿದೆ. ಇದು ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದೆ. ಬಿಜೆಪಿ ಇದಕ್ಕೆ ಪ್ರತಿಕ್ರಿಯಿಸಿದೆ. ಬಿಪಿಎಲ್ ಕಾರ್ಡ್ಗಳನ್ನು ಮುಟ್ಟಿ ನಿಮಗೆ ಬಿಸಿ ಮುಟ್ಟಿಸ್ತೀವಿ, ನಿಮ್ಮ ಡೋಂಗಿ ಗ್ಯಾರಂಟಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಜನರಿಗೆ ಕೊಟ್ಟಿದ್ದನ್ನ ಹಿಂಪಡೆಯುವಂತ ಕೆಲಸ ಮಾಡಬೇಕು. ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಜನರ ಆಕ್ರೋಶ ಹೆಚ್ಚಾಗಿದೆ, ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ, ನಿಮಗೆ ನಿಜವಾದ ಬಿಸಿ ಏನು ಅನ್ನೋದನ್ನು ನಾವು ತೋರಿಸ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಅಶ್ವಥ್ ನಾರಾಯಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಈ ಸರ್ಕಾರ ಬಿಪಿಎಲ್ ಕಾರ್ಡ್ ಅನ್ನ ಲಕ್ಷಾಂತರ ಜನಕ್ಕೆ ಬಿಪಿಎಲ್ ಕಾರ್ಡ್ ಅನ್ನ ಹಿಂದೆ ಪಡೆಯುವಂತ ಕೆಲಸಗಳನ್ನ ಸಿಕ್ತಿದ್ದಂತ ಸೌಕರ್ಯವನ್ನು ನೀವು ಕೊಡೋದು ಬಿಡಿ, ನಿಮ್ದು ಡೋಂಗಿ ಗ್ಯಾರಂಟಿ, ನಿಮ್ಮ ಡೋಂಗಿ ಗ್ಯಾರಂಟಿಯನ್ನ ತಾತ್ಕಾಲಿಕ ಗ್ಯಾರಂಟಿ, ಪಾಪ ಮೊದಲಿಂದ ಸಿಕ್ತಿರೋಂಥ ಗ್ಯಾರಂಟಿನೂ ಮೊದಲಿಂದ ಸಿಕ್ತಿರೋ ಅನುಕೂಲತೆಗೂ ಅನ್ಯಾಯ ಪಡಿಸ್ಬೇಡಿ, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಸೊ ಈ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನ ನಿಲ್ಲಿಸಿ, ನಿಮ್ಮ ಡೋಂಗಿ ಗ್ಯಾರಂಟಿ ಯಾವಾಗ ಡೋಂಗಿ ಆಗುತ್ತೋ ಗೊತ್ತಿಲ್ಲ, ಆದರೆ ಮೊದಲಿಂದ ಸಿಕ್ತಿರೋ ಸೌಕರ್ಯಗೂ ಅನ್ಯಾಯ ಆಗಬಾರ್ದು, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಸೊ ಇಂಥದ್ದು ಯಾವುದು ಬಿಪಿಎಲ್ ಕಾರ್ಡನ್ನ ಜನರಿಗೆ ಕೊಟ್ಟಿರೋದನ್ನ ಹಿಂದೆ ಪಡೆಯುವಂಥ ಕೆಲಸಗಳನ್ನ ಈ ಸರ್ಕಾರದಿಂದ ಆಗಬಾರ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದಕ್ಕೆ ಜನರ ಆಕ್ರೋಶ ಮುಗಿಲಿಗೇರಿದೆ. ಖಂಡಿತ ನಿಮ್ಮನ್ನ ಕ್ಷಮಿಸಲ್ಲ, ಬಹಳ ದೊಡ್ಡ ಹೋರಾಟ ಆಗುತ್ತೆ. ಇನ್ನ ನಿಮಗೆ ಬಿಸಿ ಅನ್ನೋಂಥದ್ದನ್ನ ಏನು ಅಂತ ನಿಮ್ಗಿನ್ನ ನೋಡಿಲ್ಲ. ನಿಜವಾದ ಬಿಸಿ ನೀವು ಬಿಪಿಎಲ್ ಕಾರ್ಡ್ ಅನ್ನು ಮುಟ್ಟಿ ನಿಮ್ಗೆ ನಿಜವಾದ ಬಿಸಿ ಏನು ಅಂತ ನಿಮಗೆ ಕೊಡ್ತೀವಿ. ಬಿಸಿ ಏನೋದನ್ನ ಜನರ ಬಿಸಿ ಏನು ಅಂತ ಇವತ್ತೇನು ಹೇಗೋ ತಪ್ಪಿಸ್ಕೊಂಡು ಓಡಾಡಿದ್ದೀರಾ, ನಿಜವಾದ ಬಿಸಿ ಮುಟ್ಟಿಸುವಂತ ಕೆಲಸ ಖಂಡಿತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.